ರಾಘವೇಂದ್ರ ವಿಜಯದ ಕಥಾಭಾಗವನ್ನು ನಿನ್ನೆಯಿಂದ ಪ್ರಾರಂಭವಾಗಿದೆ. ಇಂದು ನಿನ್ನೆ ದಿನ ಈ ಗ್ರಂಥದ ಕವಿಗಳಾದ ನಾರಾಯಣಾಚಾರ್ಯರು, ಪಂಡಿತಾಚಾರ್ಯ ನಾರಾಯಣಾಚಾರ್ಯರು ತಮ್ಮ ಕುಲದೇವರನ್ನ, ಇಷ್ಟದೇವತೆಯನ್ನು ಮತ್ತು ಶ್ರೀಮದ್ ಆಚಾರ್ಯರಿಂದ ಪ್ರಾರಂಭ ಮಾಡಿಕೊಂಡು ರಾಯರ ಪರಮಗುರುಗಳು, ರಾಯರ ಗುರುಗಳನ್ನು ಮತ್ತು ರಾಯರನ್ನ ಪ್ರಾರ್ಥನೆ ಮಾಡುತ್ತಾ ಬಂದರು. ಅದೇ ರೀತಿಯಾಗಿ ಮತ್ತೆ ರಾಯರನ್ನ 3 ಶ್ಲೋಕದಿಂದ ಅವರು ಪ್ರಾರ್ಥನೆ ಮಾಡಿದ್ದಾರೆ. ನಿನ್ನೆ ದಿನ ಹೇಳಿದಂತೆ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷ ಕಲ್ಯಾಣ ಕಲನಾ ಕಲ್ಪಪಾದಪೌ. ರಾಯರ ಪಾದಗಳನ್ನು ಕಲ್ಪವೃಕ್ಷಕ್ಕೆ ಹೋಲಿಸಿದ್ದಾರೆ. ಅವರ ಪಾದಕಂಬಲಗಳನ್ನು ಯಾರು ಉಪಾಸನೆ ಮಾಡುತ್ತಾರೋ, ಭಕ್ತಿಯಿಂದ ಆ ಪಾದವನ್ನು ಹಿಡಿತಾರೋ ಅವರಿಗೆ ಅಪೇಕ್ಷಿಸಿದ ಎಲ್ಲ ಫಲ ಸಿಗ್ತದೆ ಅಂತ ವಿವಾಹ, ಸತ್ಪುತ್ರ ಸೌಭಾಗ್ಯ, ಪರಿಶುದ್ಧ ಭಕ್ತಿ, ಜ್ಞಾನ, ವೈರಾಗ್ಯ, ಆರೋಗ್ಯ ಇತ್ಯಾದಿಗಳೆಲ್ಲವೂ ಕೂಡ ಆ ರಾಯರ ಪಾದಕಮಲಗಳು ನಮಗೆ ಕೊಡ್ತಾವೆ ಅಂತ ಅದನ್ನು ಸ್ಮರಣೆ ಮಾಡಿ ಆ ರಾಯರಿಗೆ ನಮಸ್ಕಾರವನ್ನು ಮಾಡಿದ್ರು. ಅದೇ ರೀತಿಯಾಗಿ ಮತ್ತೆ ಪ್ರಾರ್ಥನೆ ಮಾಡ್ತಾರೆ. ಮುಹುಸ್ಮಾರಿತ ವಾಲ್ಮೀಕಿಂ ಪುನಸ್ತಂ ನೌಮಿ ದೇಶಿಕಂ ಯೋ ವಿಸ್ತೀರ್ಣಾಂ ರಾಮಕಥಾಂ ಶ್ರದ್ಧರಾಪಿ ಸಮಗ್ರಹೀತ್. ರಾಯರು ಒಂದು ಗ್ರಂಥ ರಚನೆ ಮಾಡಿದ್ದಾರೆ. ಆ ಗ್ರಂಥವನ್ನು ಓದಿದರೆ, ಪಾರಾಯಣ ಮಾಡಿದರೆ ವಾಲ್ಮೀಕಿ ಮಹರ್ಷಿಗಳ ಸ್ಮರಣೆ ಬರ್ತದೆ ಅಂತ ಹೇಳ್ತಾರೆ. ಯಾವುದು? ರಾಯರು ರಚನೆ ಮಾಡಿರ್ತಕ್ಕಂಥದ್ದು ಯಾವ ಗ್ರಂಥ? ರಾಮಚಾರಿತ್ರ ಮಂಜರಿ ಅಂತ ಒಂದು ಗ್ರಂಥವನ್ನು ಮಾಡಿಕೊಟ್ಟಿದ್ದಾರೆ. ಎಷ್ಟು ಉಪಕಾರ ನೋಡಿ ರಾಯರದರು. ವಾಲ್ಮೀಕಿ ಮಹರ್ಷಿಗಳು 24,000 ಶ್ಲೋಕಗಳಿಂದ ಕೂಡಿದ ದೊಡ್ಡದಾದ ರಾಮಾಯಣವನ್ನು ನಮಗೆ ರಚನೆ ಮಾಡಿ ಕೊಟ್ಟಿದ್ದರು. ಮುಂದೆ ಬರುವಂಥ ಜನರು ಅಷ್ಟು ವಿಸ್ತೀರ್ಣವಾದ ಗ್ರಂಥಗಳನ್ನು ಓದುವುದಿಲ್ಲ ಅಂತ ರಾಯರಿಗೆ ಗೊತ್ತಿತ್ತು. ಸರ್ವೇ ಸಾಮಾನ್ಯ ಒಂದು ವೆಂಕಟೇಶ ಸ್ತೋತ್ರ ಹೇಳಲಿಕ್ಕೆ ನಮಗೆ ಆಗಲ್ಲ, ಸಮಯ ಇಲ್ಲ ಅಂತ ಹೇಳ್ತೀವಿ. ಅಂಥ ಸಮಯ ವೆಂಕಟೇಶ ಸ್ತೋತ್ರ ಬಾಯಿಗೆ ಬಂತಂದ್ರೆ ಒಂದು 5 ನಿಮಿಷ ಆಗಲ್ಲದು, ಅದನ್ನೇ ಹೇಳಂಗಿಲ್ಲ ನಾವು. ಅಂಥದ್ರಲ್ಲಿ 24,000 ಶ್ಲೋಕಗಳಿಂದ ಕೂಡಿದ ಆ ರಾಮಾಯಣವನ್ನು, ವಾಲ್ಮೀಕಿ ರಾಮಾಯಣವನ್ನು ಆ ವಾಲ್ಮೀಕಿ ಮಹರ್ಷಿಗಳು ರಚನೆ ಮಾಡಿ ಕೊಟ್ಟಿದ್ರು. ಅದು ಮುಂದಿನ ಜನರು ಓದುವುದಕ್ಕೆ, ಪಾರಾಯಣ ಮಾಡುವುದಕ್ಕೆ ಕಷ್ಟ. ಹಾಗಾಗಿ ರಾಯರು ಎಷ್ಟು ಉಪಕಾರ ಮಾಡಿದ್ದಾರೆ ಅಂದರೆ, ರಾಮಚಾರಿತ್ರ ಮಂಜರಿ ಎಂಬುದನ್ನು ಗ್ರಂಥ ರಚನೆ ಮಾಡಿ ಕೇವಲ 24,000 ಶ್ಲೋಕಗಳಿಂದ ಕೂಡಿದ ದೊಡ್ಡ ಗ್ರಂಥವನ್ನು ಕೇವಲ 11 ಶ್ಲೋಕಗಳಿಂದ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ ರಾಯರು. ಯಾರಿಗೆ ಸಮಗ್ರ ವಾಲ್ಮೀಕಿ ರಾಮಾಯಣ ಪಾರಾಯಣ ಮಾಡಲಿಕ್ಕೆ ಆಗುವುದಿಲ್ಲವೋ, ರಾಯರು ನಮಗೆ ಕೊಟ್ಟಂತಹ ರಾಮಚಾರಿತ್ರ ಮಂಜರಿಯನ್ನು ಅದನ್ನು ಪಾರಾಯಣ ಮಾಡಿದರೆ ಸಾಕು, ಸಮಗ್ರ ರಾಮಾಯಣ, ವಾಲ್ಮೀಕಿ ರಾಮಾಯಣ ಪಾರಾಯಣ ಮಾಡಿದ ಫಲ ಬರ್ತದೆ. ಅಷ್ಟು ಉಪಕಾರ ರಾಯರದು. ಕೇವಲ ರಾಯರು ಕೇಳಿದ್ದನ್ನಷ್ಟೇ ಕೊಡ್ತಾರಂತ ಏನಿಲ್ಲ, ನಿಮಗೆ ವಿದ್ಯೆ ಬೇಕಂದ್ರೆ ಈ ತರಹದ ಅನುಗ್ರಹವನ್ನು ಮಾಡಿದ್ದಾರೆ. ಹಾಗಾಗಿ ಆಗ ಈ ಕವಿಗಳು ಹೇಳಿದರು, ಇಂತಹ ರಾಯರು ರಚನೆ ಮಾಡಿದ ರಾಮಚಾರಿತ್ರ ಮಂಜರಿಯನ್ನು ನಾವು ಓದಬೇಕಾದ್ರೆ ವಾಲ್ಮೀಕಿ ಮಹರ್ಷಿಗಳ ನೆನಪು ಬರ್ತದೆ. ಯಾಕೆ? ಇದು ವಾಲ್ಮೀಕಿ ಮಹರ್ಷಿಗಳು ಏನು 24,000 ಶ್ಲೋಕಗಳಿಂದ ಮಾಡಿಕೊಟ್ಟಿದ್ದಾರೆ, ಅದನ್ನು ರಾಯರಿಷ್ಟೇ 11 ಶ್ಲೋಕಗಳಿಂದ ನಮಗೆ ಸಂಗ್ರಹ ಮಾಡಿಕೊಟ್ಟಿದ್ದಾರಲ್ಲ ಎಂಬುದಾಗಿ ಆ ವಾಲ್ಮೀಕಿ ಮಹರ್ಷಿಗಳ ನೆನಪು ಬರ್ತದೆ ಆ ಗ್ರಂಥವನ್ನು ಪಾರಾಯಣ ಓದಬೇಕಾದ್ರೆ. ಹಾಗಾಗಿ ಗುರುಗಳು ಆ ವಾಲ್ಮೀಕಿ ಮಹರ್ಷಿಗಳು ಹೇಳಿದ್ದನ್ನೇ ವಿಸ್ತಾರವಾಗಿ ಹೇಳಿದ ಕಥೆಯನ್ನು ರಾಯರು ಸಂಕ್ಷೇಪವಾಗಿ ನಮಗೆ ಹಿಡಿದುಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ಸ್ಮರಣೆ ಮಾಡಿಕೊಂಡೇ ಭಕ್ತರು ಏನು ಮಾಡ್ತಾರೆ, ರಾಮಚಾರಿತ್ರ ಮಂಜರಿಯನ್ನು ಓದ್ತಾರೆ, ಪಡಿಸ್ತಾರೆ, ಅರ್ಥಾನುಸಂಧಾನ ಮಾಡ್ತಾರೆ. ಹಾಗಾಗಿ ರಾಮಾಯಣವನ್ನು ಓದುವಾಗ ವಾಲ್ಮೀಕಿ ಮಹರ್ಷಿಗಳ ಸ್ಮರಣೆ ಬಂದಂತೆ ರಾಮಚಾರಿತ್ರ ಮಂಜರಿಯನ್ನು ಓದಬೇಕಾದ್ರೆ ವಾಲ್ಮೀಕಿ ಋಷಿಗಳ ಸ್ಮರಣೆ ಬರ್ತದೆ. ಹಾಗಾಗಿ ಅಂತಹ ಗುರುರಾಯರನ್ನ ನಾನು ಪುನಃ ನಮಸ್ಕಾರ ಮಾಡ್ತೇನೆ ಅಂತ ನಾರಾಯಣಾಚಾರ್ಯರು ಇಲ್ಲಿ ಪ್ರಾರ್ಥನೆ ಮಾಡುತ್ತಾರೆ.
ಶ್ರೀಮತೋ ರಾಘವೇಂದ್ರ ಶ್ಲೋಕದಿಂದ ಮತ್ತು ಮುಹುಸ್ಮಾರೀತ ವಾಲ್ಮೀಕಂ ಎಂಬ ಸ್ತೋತ್ರದಿಂದ ಇಂತಹ ಗುರುಗಳನ್ನು ಸ್ಮರಣೆ ಮಾಡಿ ಇನ್ನೂ ಗ್ರಂಥ ಪ್ರಾರಂಭ ಮಾಡಿಲ್ಲ ಅವರು. ಎಲ್ಲ ಪರಂಪರೆಯನ್ನು ಸ್ಮರಣೆ ಮಾಡ್ತಾ ನಮಸ್ಕಾರ ಮಾಡ್ತಾ ಪ್ರಾರ್ಥನೆ ಮಾಡ್ತಾ ಬರ್ತಾ ಇದ್ದಾರೆ. ಮುಂದೆ ಇನ್ನೊಂದು ಶ್ಲೋಕದಿಂದ ರಾಯರನ್ನ ಪ್ರಾರ್ಥನೆ ಮಾಡ್ತಾರೆ. ಬಹಳ ಪ್ರಸಿದ್ಧವಾದ ಶ್ಲೋಕ, ನಾವು ನಿತ್ಯದಲ್ಲಿಯೂ ಅದನ್ನು ಅಂತೇವೆ ನಾವು. ಯಾವುದು? ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಇದು ರಾಘವೇಂದ್ರ ವಿಜಯ ಶ್ಲೋಕ. ನಾವು ರಾಯರ ಸ್ತೋತ್ರವನ್ನು ಪಾರಾಯಣ ಮಾಡಬೇಕಾದ್ರೆ ಕೊನೆಗೆ ಇದನ್ನು ನಾವು ಹೇಳ್ತೇವೆ. ಎಂಥ ಅದ್ಭುತ ಶ್ಲೋಕ ಇದು! ಎಷ್ಟು ಭಕ್ತಿಯಿಂದ ಈ ಶ್ಲೋಕವನ್ನು ಅವರು ರಚನೆ ಮಾಡಿಕೊಟ್ಟಿದ್ದಾರೆ ಅಂದರೆ, ಮೂಕೋಪಿ ಯತ್ಪ್ರಸಾದೇನ, ಯಾರು ಹುಟ್ಟು ಮೂಕರಾಗಿರ್ತಾರೆ, ಹುಟ್ಟು ಕಿವಡರಾಗಿರ್ತಾರೋ, ಏಡ ಮೂಕೋಪಿ ವಾಕ್ಪತಿ ಅಂತ ಅಲ್ಲಿ ರಾಯಸ್ತೋತ್ರದಲ್ಲಿ ಹೇಳ್ತಾರೆ. ಯಾರು ಹುಟ್ಟು ಮೂಕರಾಗಿರ್ತಾರೋ, ಯಾರು ಹುಟ್ಟು ಕಿವಡರಾಗಿರ್ತಾರೋ ಅವರು ಯತ್ಪ್ರಸಾದೇನ ಮುಕುಂದ ಶಯನಾಯತೆ, ರಾಯರ ಅನುಗ್ರಹದಿಂದ ಏನಾಗ್ತಾರೆ ಇವರಂದ್ರೆ ಮುಕುಂದ ಶಯನಾಯತೆ. ಮುಕುಂದ ಶಯನ ಯಾರು ಅಂದರೆ ಶೇಷದೇವರು. ಮುಕುಂದ ಅಂತ ಪರಮಾತ್ಮ, ಅವನ ಶಯನ ಯಾವುದು? ಶೇಷದೇವರು. ಯಾರು ಹಾಡಾಡ್ತಾರೆ, ಒಳ್ಳು ರಮ್ಯವಾಗಿದೆ ಶ್ರೀಹರಿಯ ಮಂಚ ಅಂತ ದಾಸರೇನು ಹಾಡಿದ್ದಾರೆ. ಅದು ಶೇಷದೇವರ ಹಾಡದು. ಮುಕುಂದ ಶಯನಾಯತೆ ಅಂದರೆ ರಾಯರು ಪರಮಾತ್ಮ ಏನು ಶೇಷನ ಮೇಲೆ ಮಲಗಿರ್ತಾನೋ, ಮುಕುಂದ ಶಯನಾಯತೆ ಅಂದರೆ ಶೇಷದೇವರಂತೆ ಅವನು ಪಾಠ ಪ್ರವಚನ ಮಾಡೋ ಸಾಮರ್ಥ್ಯ ಉಳ್ಳವನಾಗ್ತಾನಂತೆ. ಯಾರು? ಹುಟ್ಟು ಮೂಕನಾದವನು, ಹುಟ್ಟು ಕಿವುಡನಾದವನು. ಶೇಷದೇವರಿಗೂ ಇದಕ್ಕೇನು ಸಂಬಂಧ ಅಂತಂದರೆ, ಶೇಷದೇವರಿಗೆ ಸಹಸ್ರ ತಲೆಗಳು. ಸಹಸ್ರ ತಲೆಗಳು ಅಂದರೆ ಎಷ್ಟು ಬಾಯಿಗಳು ವಿಚಾರ ಮಾಡಿರಿ? 1000 ಬಾಯಿಗಳು. 1000 ಬಾಯಿದಿಂದ ಅವರು ಪಾಠ ಪ್ರವಚನ ಮಾಡುವ ಅವರ ವಾಗ್ವೈಖರಿ ಅಂಥದ್ದು ಶೇಷದೇವರು. ಹಾಗೆ ರಾಯರ ಪ್ರಸಾದ ಆಯಿತು, ರಾಯರ ಅನುಗ್ರಹ ಆಯಿತು ಅಂತಾದರೆ ಅವನು ಹುಟ್ಟು ಮೂಕನಾದರೂ ಹುಟ್ಟು ಕಿವುಡನಾದರೂ ಕೂಡ ರಾಯರ ಅನುಗ್ರಹದಿಂದ ಶೇಷದೇವರಂತೆ ಪಾಠ ಪ್ರವಚನ ಮಾಡುವ ಸಾಮರ್ಥ್ಯ ಉಳ್ಳವನಾಗ್ತಾನೆ. ಅಂದರೆ ಅಷ್ಟು ವಾಕ್ಪಟತ್ವ ಅವನಲ್ಲಿ ಬರ್ತದೆ, ಮಾತುಗಾರನಾಗ್ತಾನೆ ಅಂತ ಹೇಳ್ತಾನೆ. ಇನ್ನೇನು ಹೇಳಿದರು? ರಾಜರಾಜಾಯತೆ ರಿಕ್ತೋ. ರಿಕ್ತ ಅಂದರೆ ಏನಿಲ್ಲ ಅಂತ ಅರ್ಥ, ಖಾಲಿ. ರಾಜರಾಜಾಯತೆ ರಿಕ್ತ, ಹುಟ್ಟು ದರಿದ್ರ ಅಂದರೆ ಬಡವ, ಅತೀ ಬಡವನಾಗಿರ್ತಕ್ಕಂಥವನು ಕೂಡ ರಾಜರಾಜಾಯತೆ ಅಂದರೆ ಕುಬೇರ. ರಾಜ ಅಂದರೆ ಕುಬೇರ ಅಂತ ಅರ್ಥ. ಆ ಕುಬೇರನಂತೆ ಐಶ್ವರ್ಯ ಸಂಪನ್ನನಾಗ್ತಾನೆ. ಯಾರು? ರಾಯರನ್ನು ಯಾರು ಉಪಾಸನೆ ಮಾಡ್ತಾರೋ, ಯಾರು ರಾಯರನ್ನು ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೋ ಅವನು. ಅಂತಹ ರಾಯರನ್ನ ರಾಘವೇಂದ್ರಂ ತಮಾಶ್ರಯೇ, ಅಂತಹ ರಾಯರನ್ನ ನಾನು ಆಶ್ರಯಿಸುತ್ತೇನೆ. ಅವರ ಅನುಗ್ರಹದಿಂದಲೇನೆ ನಾನು ಈ ಕಾವ್ಯವನ್ನು ರಚನೆ ಮಾಡ್ತಾ ಇದ್ದೇನೆ ಅಂತ ಈ ನಾರಾಯಣಾಚಾರ್ಯರು ಅದ್ಭುತವಾಗಿ ಇಲ್ಲಿ ಹೇಳಿಕೊಡ್ತಾರೆ. ಜಗತ್ತಿನಲ್ಲಿ ಪ್ರತಿಯೊಬ್ಬರು ಹೇಳುವಂಥ ಶ್ಲೋಕ ಇದೆ, ಆದರೆ ಇದರ ಅರ್ಥಾನುಸಂಧಾನ ನಮಗೆ ಗೊತ್ತಿಲ್ಲ. ಈ ಶ್ಲೋಕ ಅನ್ನಬೇಕಾದ್ರೆ ನಮಗೆ ಈ ಅನುಸಂಧಾನ ಬಂತು ಅಂದರೆ ವಿಶೇಷ ಫಲ ಇದೆ. ಹಾಗಾಗಿ ಯಾರಿಗೆ ತೊದಲು ನುಡಿ ಇದೆ ಅವರು ಈ ಶ್ಲೋಕವನ್ನು ಪಾರಾಯಣ ಮಾಡಬೇಕು. ಯಾರಿಗೆ ಸರಿಯಾಗಿ ಮಾತುಗಳು ಬರುವುದಿಲ್ಲವೋ ಈ ಶ್ಲೋಕವನ್ನು ಆ ಮಕ್ಕಳಿಂದ ಪಾರಾಯಣ ಮಾಡಿಸ್ಬೇಕು. ಆಗ ಮುಕೋಪಿ ಯತ್ಪ್ರಸಾದೇನ, ರಾಯರ ಪ್ರಸಾದದಿಂದ ಅವನು ಒಳ್ಳೆ ಮಾತುಕಾರನಾಗ್ತಾನೆ. ಬಡವರಾಗಿರ್ತಕ್ಕಂಥವನು ರಾಯರ ಸೇವೆ ಮಾಡಿದ್ರೆ ಶ್ರೀಮಂತನಾಗ್ತಾನೆ. ಅಂತಹ ರಾಯರನ್ನ ನಾನು ತಮಾಶ್ರಯೇ ಆಶ್ರಯಿಸ್ತೇನೆ, ಅವರ ಅನುಗ್ರಹದಿಂದ ನಾನು ಈ ಕಾವ್ಯ ರಚನೆ ಮಾಡ್ತಾ ಇದ್ದೇನೆ ಎಂಬುದಾಗಿ ಅದ್ಭುತವಾಗಿ ಈ ಕವಿಗಳು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇದೇ ಜಗತ್ ಪ್ರಸಿದ್ಧವಾಗಿ ಎಲ್ಲರೂ ನಿತ್ಯದಲ್ಲಿ ಪಾರಾಯಣ ಮಾಡ್ತಾರೆ. ಹೀಗೆ ರಾಯರನ್ನು 3 ಶ್ಲೋಕಗಳಿಂದ ಪ್ರಾರ್ಥನೆ ಮಾಡಿ ಹಿಂದೆ ಎಲ್ಲ ಗುರುಗಳನ್ನು ಸ್ಮರಣೆ ಮಾಡ್ತಾ ಈಗ ಅವರು ಯಾರನ್ನು ಪ್ರಾರ್ಥನೆ ಮಾಡ್ತಾರೆ, ಯಾರನ್ನು ಸ್ಮರಣೆ ಮಾಡ್ತಾರೆ ಅಂದರೆ ಪ್ರಸಾದ್ಯ ನರಪಂಚಾಸ್ಯಂ ಪ್ರಾಪ್ತಂ ವೈದುಷ್ಯಮದ್ಭುತಂ ಏನ ಲಕ್ಷ್ಮೀ ನೃಸಿಂಹೇನ ತಾತಪಾದಂ ತಮಾಶ್ರಯೇ. ಇವರು ತಮ್ಮ ಗುರುಗಳನ್ನು ಸ್ಮರಣೆ ಮಾಡಿದರು, ರಾಯರ ಪರಮ ಗುರುಗಳನ್ನು ವಿಜೇಂದ್ರನ ಸ್ಮರಣೆ ಮಾಡಿದರು, ರಾಯರ ಗುರುಗಳ ಸುಧೀಂದ್ರನ ಸ್ಮರಣೆ ಮಾಡಿದರು, ಕುಲದೇವತೆಗಳನ್ನು ತ್ರಿವಿಕ್ರಮಾಚಾರ್ಯನ, ನಾರಾಯಣ ಪಂಡಿತಾಚಾರ್ಯನ ಎಲ್ಲರನ್ನು ಸ್ಮರಣೆ ಮಾಡಿದರು. ಗುರುಗಳನ್ನು ಸ್ಮರಣೆ ಮಾಡಿ ಮುಂದೆ ಅವರ ಗ್ರಂಥ ಶುರು ಮಾಡಬಹುದಾಗಿತ್ತು. ಆದರೆ ಅವರು ಈಗ ಯಾರನ್ನ ಪ್ರಾರ್ಥನೆ ಮಾಡಿದರು, ಸ್ಮರಣೆ ಮಾಡಿದರು ಅಂದರೆ
ಏನ ಲಕ್ಷ್ಮೀ ನೃಸಿಂಹೇನ ತಾತಪಾದಂ ಸುಮಾಶ್ರಿತಂ ತಮ್ಮ ತಂದೆಯನ್ನ ಸ್ಮರಣೆ ಮಾಡ್ತಾರೆ. ಅವ್ರು ಎಂಥವರು? ರಾಘವೇಂದ್ರ ವಿಜಯ ಮಹಾಕಾವ್ಯದ ಕರ್ತೃಗಳಾಗಿರ್ತಕ್ಕಂಥ ನಾರಾಯಣಾಚಾರ್ಯರು ಅವರ ತಂದೆ ಹೆಸರು ಲಕ್ಷ್ಮೀ ನರಸಿಂಹಾಚಾರ್ಯರು ಅಂತ. ಈ ಕವಿಗಳ ತಂದೆಯ ಹೆಸರು ಲಕ್ಷ್ಮೀ ನರಸಿಂಹಾಚಾರ್ಯರು. ಅವರು ಒಳ್ಳೆ ಉದ್ಧಾವ ಪಂಡಿತರು. ಹೇಗೆ ಅಂದರೆ ಲಕ್ಷ್ಮೀ ನೃಸಿಂಹೇನ, ಅವರು ಕುಲದೇವರು ಲಕ್ಷ್ಮೀ ನರಸಿಂಹದೇವರು. ಆ ಲಕ್ಷ್ಮೀ ನರಸಿಂಹದೇವರನ್ನ ಉಪಾಸನೆ ಮಾಡಿ, ಆ ಲಕ್ಷ್ಮೀ ನರಸಿಂಹದೇವರನ್ನ ಸೇವೆ ಮಾಡಿ, ವ್ರತಗಳನ್ನು ಮಾಡಿ, ಉಪಾಸನೆಗಳನ್ನು ಮಾಡಿ ಆ ಕುಲದೇವರನ್ನು ಒಲಿಸಿಕೊಂಡು, ಅರ್ಥಾತ್ ಆ ಕುಲದೇವರ ಅನುಗ್ರಹವನ್ನು ಪಡೆದುಕೊಂಡು ಅಸಾಧಾರಣ ಪಾಂಡಿತ್ಯವನ್ನು ಗಳಿಸಿದ್ರು ಈ ಲಕ್ಷ್ಮೀ ನರಸಿಂಹಾಚಾರ್ಯರು. ಅಂತಹ ಪೂಜ್ಯ ಸ್ವರೂಪರಾದ ನನ್ನ ತಂದೆಗಳನ್ನು ನಾನು ಆಶ್ರಯಿಸ್ತೇನೆ, ನಮಸ್ಕರಿಸ್ತೇನೆ ಅಂತ ಈ ಮಹಾಕವಿಗಳು ಆ ತಂದೆಯನ್ನು ಸ್ಮರಣೆ ಮಾಡ್ತಾರೆ. ವಿಚಾರ ಮಾಡಿ, ನಾವು ಸರ್ವೇ ಸಾಮಾನ್ಯ ಒಬ್ಬ ದೊಡ್ಡ ವಿದ್ವಾಂಸ ಆದ ಅಥವಾ ಒಳ್ಳೆ ಸ್ಥಾನದಲ್ಲಿ ಬಂದ ಅಂದರೆ ತಂದೆ ತಾಯಿಗೆ ನಮಸ್ಕಾರ ಮಾಡಲಿಕ್ಕೆ ನಾಚ್ತೇವೆ ಈಗಿನ ಕಾಲದಲ್ಲಿ. ಅಂಥದ್ರಲ್ಲಿ ಅವರು ದೊಡ್ಡ ವಿದ್ವಾಂಸರು ಇಷ್ಟು ದೊಡ್ಡ ಗ್ರಂಥಗಳನ್ನು ರಚನೆ ಮಾಡ್ತಾ ಇದ್ದಾರೆ, ತಂದೆ ಸ್ಮರಣೆಯನ್ನು ಬಿಡಲಿಲ್ಲ. ಶ್ರುತಿ ಏನು ಹೇಳ್ತದೆ? ಮಾತೃದೇವೋಭವ ಪಿತೃದೇವೋಭವ ಅಂತ ಶ್ರುತಿ ಹೇಳ್ತದೆ. ಯಾಕೆ ಅಂದರೆ ತಂದೆ ತಾಯಿಯನ್ನು ಇಲ್ಲದೇನೆ ಇವರು ಗ್ರಂಥ ರಚನೆ ಮಾಡಲಿಕ್ಕೆ ಸಾಧ್ಯ ಇತ್ತ? ಅವರು ಜನ್ಮ ಕೊಟ್ಟಿದ್ದಕ್ಕೆ ಇವರು ಭೂಮಿಗೆ ಬಂದರು, ರಾಯರ ಹತ್ರ ಅಧ್ಯಯನ ಮಾಡಿದರು, ಒಳ್ಳೆ ವಿದ್ವಾಂಸರಾದರು, ಗ್ರಂಥ ರಚನೆ ಮಾಡಲಿಕ್ಕಂತರು. ಆ ಸಂದರ್ಭದಲ್ಲಿಯೂ ಕೂಡ ಇಲ್ಲಿ ತಂದೆಯನ್ನ ಸ್ಮರಣೆ ಮಾಡ್ತಾರೆ. ಉಪಲಕ್ಷಣತೆಯ ತಾವು ತಾಯಿಗೂ ನಮಸ್ಕಾರ ಮಾಡಿದರು. ತಂದೆ ತಾಯಿ ಬಿಟ್ರಂತಲ್ಲ, ತಂದೆ ಒಟ್ಟಿಗೆ ತಾಯಿ ಇರ್ತಾಳೆ. ಹಾಗಾಗಿ ಅವರು ತಂದೆ ತಾಯಿರಿಬ್ಬರನ್ನು ಸ್ಮರಣೆ ಮಾಡಿದರು. ಈಗೆಲ್ಲ ಕಷ್ಟ ಈಗಿನ ಕಾಲದಲ್ಲಿ. ಮಾತೃದೇವೋಭವ ಪಿತೃದೇವೋಭವ ಅಂತ ಬರುವುದಿಲ್ಲ. ಮದರ್ಸ್ ಡೇ ಅಂತ ಬಂದುದ, ಫಾದರ್ಸ್ ಡೇ ಅಂತ ಬಂದ್ಬಿಟ್ಟಿದೆ ಎರಡು. ಅವತ್ತೊಂದು ದಿವಸ ಒಂದು ಸ್ಟೇಟಸ್ ಹಾಕಿಬಿಟ್ರೆ ಮುಗಿದೋಯ್ತು. ಮತ್ತೆ ಇಡೀ ವರ್ಷ ತನಕೂ ತಾಯಿಯ ಸ್ಮರಣೆನೇ ಬರೋದಿಲ್ಲ. ಯಾಕೆ ಅಂದರೆ ಈ ವಾತಾವರಣ ಹಾಗಿದೆ. ಈಗೆಲ್ಲ ಎಲ್ಲ ಪಠ್ಯ ಪುಸ್ತಕಗಳಲ್ಲಿಯೂ ಆ ಥರನೇ ಬಂದಿದೆ. ಹಾಗಾಗಿ ಮಾತೃದೇವೋಭವ ಪಿತೃದೇವೋಭವ ಅನ್ನುವ ಶ್ರುತಿವಾಕ್ಯದ ಧ್ಯೇಯವನ್ನು ಮಕ್ಕಳಿಗೆ ನಾವು ತಿಳಿಸ್ಕೊಡ್ಬೇಕು, ತಂದೆ ತಾಯಿಗಳಾದವು. ಈಗೆಲ್ಲ ಹೇಗಾಗಿದೆ ಅಂದರೆ, ಮೊದಲಿಗೆಲ್ಲ ಬರಿತಿದ್ರು ಮನೆ ಹೊರಗಡೆ ಎಲ್ಲ ಏನು ಬರಿತಿದ್ರು? ಸತ್ಯಂವದ ಧರ್ಮಂಚರ, ಅಕ್ಕಪಕ್ಕ, ಅದೇ ಸರ್ವೋತ್ತಮ ವಾಯುಜೋತ್ತಮ, ಶುಭ ಲಾಭ ಅಂತ ಬಂತು. ಈಗೇನಾಯಿತು? ಮನೆ ಒಳಗೆ ನಾಯಿ ಇದೆ, ಎಚ್ಚರಿಕೆ ಅಂತ ಬೋರ್ಡು. ಯಾರು ಬರೋಂಗಿಲ್ಲ ಮನೆ ಒಳಗೆ. ಯಾಕೆ ಬರ್ತಾರೆ? ಬ್ರಾಹ್ಮಣರಾಯ್ತು, ಯಾರೋ ಅತಿಥಿಗಳು ಅಲ್ಲೇ ನಿಂತು ಬಾಗಿಲಿಂದ ಹೊರಗೆ ಏನೋ ಹೋಗ್ಬಿಡು ಅಷ್ಟೇ. ಯಾಕೆ ಅಂದರೆ ಸಂಸ್ಕಾರಗಳು ಕಡಿಮೆ ಆಗ್ತಾ ಬರ್ತಾ ಇದೆ. ಯಾಕೆ ಅಂದರೆ ದೇವಸ್ಥಾನಗಳಲ್ಲಿ ನಾವು ನಮ್ಮ ಮಕ್ಕಳನ್ನು ಕರೆದುಕೊಂಡು ಬರುವುದಿಲ್ಲ, ಜ್ಞಾನಿಗಳ ಸೇವೆ ಮಾಡಲಿಕ್ಕೆ ಮಕ್ಕಳನ್ನು ಬಿಡುವುದಿಲ್ಲ. ಜ್ಞಾನಿಗಳು ಬಂದರಂದರೆ ಅವರ ಪಾದ ಸೇವೆಯನ್ನು, ದೇವಸ್ಥಾನದ ಕಸ ಬಳಿಯೋದನ್ನು, ಉಪಕರಣ ತಿಕ್ಕುವುದನ್ನು ಇವೆಲ್ಲ ಮಾಡಿ ಏನಾಗ್ತದೆ ಅಂದರೆ ಜ್ಞಾನ ಬರ್ತದೆ. ಹಿರಿಯರ ಸೇವೆ ಮಾಡಿದರೆ, ಜ್ಞಾನಿಗಳ ಸೇವೆ ಮಾಡಿದರೆ ಉತ್ತಮವಾದ ಜ್ಞಾನ ಬರುತ್ತಾನೆ, ಅವನು ಒಳ್ಳೆಯ ಸಂಸ್ಕಾರವಂತನಾಗ್ತಾನೆ. ಯಾಕೆ ಅಂದರೆ ಇದು ಮೂಲತಃ ತಾಯಿ ಗರ್ಭದಲ್ಲಿದ್ದಾಗ ಮಾಡಬೇಕು. ಏನು ಮಾಡಬೇಕು? ಅವಳು ಗರ್ಭದಲ್ಲಿದ್ದಾಗ ಒಳ್ಳೆಯ ಉಪನ್ಯಾಸಗಳನ್ನು ಕೇಳಬೇಕು. ಹಾಗೇನಾಗ್ತದೆ? ಆ ಗರ್ಭದಲ್ಲಿ ಹುಟ್ಟುವ ಮಕ್ಕಳಿಗೆ ಒಳ್ಳೆಯ ಜ್ಞಾನ ಬರ್ತದೆ. ಅದಕ್ಕೆ ಉದಾಹರಣೆನೇ ಪ್ರಹ್ಲಾದರಾಜ. ಅವರು ತಾಯಿ ಒಳಗಿದ್ದಾಗೆ ಪರಮಾತ್ಮನ ಸ್ಮರಣೆ ಮಾಡಿ ಅವರಿಗೆ ಈ ಮುಂದೆ ಪ್ರಹ್ಲಾದರಾಜ ದೊಡ್ಡ ಜ್ಞಾನಿಗಳಾಗ್ತಾರೆ, ಅವರೇ ರಾಯರಾಗಿ ಬರ್ತಾರೆ. ಹೀಗೆ ಇವರು ನಾರಾಯಣ ಪಂಡಿತಾಚಾರ್ಯರು ತಮ್ಮ ತಂದೆಯನ್ನು ಸ್ಮರಣೆ ಬಿಡಲಿಲ್ಲ. ನಮ್ಮ ತಂದೆಯನ್ನು ನಾನು ಸ್ಮರಣೆ ಮಾಡ್ತೇನೆ, ಅವರ ಅನುಗ್ರಹವೂ ನನಗೆ ಬೇಕು ಅಂತ ಅವರು ಪ್ರಾರ್ಥನೆ ಮಾಡ್ತಾರೆ. ಇಷ್ಟೆಲ್ಲ ಪ್ರಾರ್ಥನೆ ಮಾಡಿ ಹೀಗೆ ಅವರು ಪ್ರಾರಂಭ ಮಾಡ್ತಾರೆ. ಏನು ಎಷ್ಟು ಅದ್ಭುತ ನೋಡ್ರಿ, ಅವರ ವಿನಯ ಎಂಥದ್ದು ವಿಚಾರ ಮಾಡ್ರಿ. ಈ ಪಂಡಿತಾಚಾರ್ಯರು ಪ್ರಾಪ್ತನ್ಯನುತಿ ಪಾಪೌಘ ರಸನಾಂ ಭಾವಯಾಮ್ಯಹಂ ಗುರುವಂತರ್ಯಾಮಿ ಭಗವಸ್ತುತಿ ಗಂಗಾಂಬು ಮಜ್ಜನಾಥ್. ಎಂಥ ಅದ್ಭುತ ಅವರ ವಿನಯ ಎಂಥದ್ದು ಅಂತ ತಿಳಿದಿದೆ. ಏನಂದರೆ ಪ್ರಾಪ್ತಾನ್ಯನುತಿ ಪಾಪೌಘ ರಸನಾಂ ಭಾವಯಾಮ್ಯಹಂ. ನಾನು ಈ ಲೋಭದ ವಶದಿಂದಾಗಿ ಈಗೆಲ್ಲ ನಾವು ಜಗತ್ತಿನಲ್ಲಿ ಕಾಣ್ತೇವೆ. ಏನು? ಒಬ್ಬ ಹಣವಂತ ಬಂದ, ಶ್ರೀಮಂತ ಬಂದ ಅಂದರೆ ಅವನನ್ನು ಹೆಚ್ಚಾಗಿ
ಮೇಲ್ ಕೂಡಿಸೋದು, ಅರ್ಥಾತ್ ಅವನು ಸ್ತೋತ್ರ ಮಾಡೋದು. ಇವ್ರು ಹಾಗೆ ದಾನಶೂರಕರ್ಣರು ಈ ಥರ ಮಾಡಿದರೆ ಇಷ್ಟು ಜನ ಕೂಡ ಹಾಗೆ, ಅವನು ಇನ್ನೂ ಸಂತೋಷ ಪಡ್ತಾನೆ. ಯಾಕೆ? ಅವನು ಹಣ ಕೊಟ್ಟಿದ್ದಾನೆ. ಅಥವಾ ಒಬ್ಬ ಯಜಮಾನ ಇರ್ತಾನೆ, ಅವನು ಸುಮ್ಮನೆ ಹೋದರೆ ಒಂದು 1000 ರೂಪಾಯಿ ಕೊಡ್ತಾನೆ ದಕ್ಷಿಣೆ ಅಂತ, ಅವನನ್ನು ಎತ್ತಿ ಹಿಡಿಯೋದು, ಸ್ತೋತ್ರ ಮಾಡೋದು. ಇದೆಲ್ಲ ಏನಾಗ್ತದೆ ಅಂದರೆ ಈ ಸಾಮಾನ್ಯ ಮಾನವರ ಸ್ಥಿತಿ ಆಗ್ತದೆ. ಇದೆಲ್ಲ ಯಾಕೆಂದರೆ ಲೋಭಾದಿ ವಶದಿಂದ, ಹಣದ ಅಪೇಕ್ಷೆ, ಅಥವಾ ಅಲ್ಲಿ ಹೋದ್ರೆ ನಮಗೇನೋ ಸಿಗ್ತದೆ ಎಂಬ ಆಸೆಯಿಂದ ನಾವು ಮಾನವರ ಸ್ತುತಿಯನ್ನು ಹೆಚ್ಚಿಗೆ ಮಾಡ್ತಾ ಹೋಗ್ತಾ ಇದ್ದೇವೆ ನಾವೆಲ್ಲರೂ. ಅದನ್ನು ಕೂಡ ಇವರು ಹೇಳ್ತಾರೆ, ನಾನು ಕವಿ, ಅಲ್ಲಿ ಇಲ್ಲಿ ಅವರ ವಿನಯ ಅಂತದ್ದು ನೋಡಿ, ಅಲ್ಲಿ ಇಲ್ಲಿ ನಾನು ಲೋಭಾದಿ ವಶನಾಗಿ ಸಾಮಾನ್ಯ ಮಾನವರ ಸ್ತುತಿಯನ್ನು ಮಾಡಿರಬಹುದು. ಆ ನರಸ್ತುತಿ ಅಂತ ಏನಿದೆಯಲ್ಲ ಅದು ಬಹಳ ಪಾಪಕರ ಅದು. ಹಾಗಾಗಿ ನರಸ್ತುತಿ ಅಂದ್ರೆ ಅರ್ಥಾತ್ ಸುಮ್ಮನೆ ಹೊಗಳಿದ್ರೆ ಪಾಪ. ಒಳ್ಳೆ ಗುಣವಂತ, ಅವನು ಒಳ್ಳೆ ಗುಣ ಇದೆ, ಅದನ್ನು ಹೊಗಳಬೇಕು. ಈಗ ಹಾಗಲ್ಲ, ಅವನು ಒಳ್ಳೆ ಗುಣವಂತ ಇದ್ರೆ ಅವನಿಗೆ ಶತ್ರುಗಳು ಜಾಸ್ತಿ ಇರ್ತಾನೆ, ಅವನ ಕಾಲು ಎಳಿಲಿಕ್ಕೆ ಜಾಸ್ತಿ ಇರ್ತಾನೆ, ಅವನು ಎಲ್ಲಿ ಎಡುತ್ತಾನೋ ನೋಡ್ತಿರ್ತಾನೆ. ಹಾಗಾಗಿ ನರಸ್ತುತಿ ಬಹಳ ಪಾಪಕರ. ಆದ್ದರಿಂದ ಅವ್ರು ಹೇಳ್ತಾರೆ, ನನಗೆ ಬಂದಿರುವಂತಹ ಪಾಪ ಸಮೂಹ, ಸಾಕಷ್ಟು ಪಾಪ ಬಂದುಬಿಟ್ಟಿದೆ ಈಗ ನರಸ್ತುತಿಯನ್ನು ಮಾಡಿ ಮಾಡಿ ಮಾಡಿ. ಹಾಗಾಗಿ ಈ ಪಾಪದ ಸಮೂಹವನ್ನ ನನ್ನ ನ್ಯಾಲಿಗೆ ಹೊತ್ತಿ ನಿಂತಿದೆ, ನರಸ್ತುತಿ ಮಾಡಿ ಮಾಡಿ ಮಾಡಿ. ಹಾಗಾಗಿ ಆ ಪಾಪವನ್ನು ನಾನು ತೊಳೆದುಕೊಳ್ಬೇಕು. ಹೇಗೆ? ಗುರುವಂತರ್ಯಾಮಿ ಭಗವ ಸ್ತುತಿ ಗಂಗಾಂಬು ಮಜ್ಜನಾಥ್. ದೇವಸ್ವಭಾವೋದು ವಿಜದ್ರುಮೋಯಂ ಅಪ್ಪಣಾಚಾರ್ಯ. ದೇವಸ್ವಭಾವರಾದರೆ ಯಾರು? ಗುರುರಾಜರು, ರಾಯರು. ಅವರ ಅಂತರ್ಯಾಮಿಯಾದ ಪರಮಾತ್ಮನನ್ನ ಸ್ತೋತ್ರ ಮಾಡಿ, ಇವರು ಕೇವಲ ರಾಯರ ಚರಿತ್ರೆಯನ್ನು ಅಷ್ಟೇ ಹೇಳ್ತಾ ಇಲ್ಲ, ಅವರ ಅಂತರ್ಯಾಮಿಯಾದ ಪರಮಾತ್ಮನನ್ನು ಕೂಡ ಹೊಳ್ತಾ ಇದ್ದಾರೆ. ಹಾಗಾಗಿ ಕೇವಲ ರಾಯರ ಸ್ತೋತ್ರ ಆದ ರಾಯರ ಒಪ್ಪಲ್ಲ, ಅವರ ಅಂತರ್ಯಾಮಿಯಾದ ಪರಮಾತ್ಮನ ಸ್ತೋತ್ರ ಇದ್ದಾಗ ಮಾತ್ರ ರಾಯರು ಸಂತೋಷ ಪಡ್ತಾರೆ, ಹೊರತು ಕೇವಲ ರಾಯರನ್ನೇ ಕುರಿತು ಮಾಡಿದರೆ ರಾಯರು ಅನುಗ್ರಹ ಮಾಡಂಗಿಲ್ಲ. ಹಾಗಾಗಿ ಇವರು ಹೇಳಿದರು, ಗುರುವಂತರ್ಯಾಮಿ ಭಗವತ್ ಸ್ತುತಿ ಗಂಗಾಂಬು ಮಜ್ಜನಾಥ್. ನಾನು ದೇವಸ್ವಭಾವರಾದ ಗುರುರಾಜರನ್ನ, ಅವರ ಅಂತರ್ಯಾಮಿಯಾದ ಪರಮಾತ್ಮನನ್ನ ಸ್ತೋತ್ರ ಮಾಡಿ ಅದು ಉದಾಹರಣೆ ಕೊಡ್ತಾರೆ. ಗಂಗಾಂಬು ಮಜ್ಜನಾಥ್, ಈ ಗಂಗೆಯೊಳಗೆ ನಾವು ಮುಳುಗಿದರೆ ಪಾಪಗಳೆಲ್ಲ ಹೋಗ್ತಾವೆ ಅಂತ. ಯಾಕೆಂದ್ರೆ ಇಷ್ಟು ಪಾದೋದ್ಭವಳವಳು ಸ್ವರಗಂಗಾ ಅಂತ ಕರೀತಾರೆ. ಅದಕ್ಕೆ ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಅಂದರೆ, ನಮಗೆ ತೀರ್ಥ ಶಾಲಿಗ್ರಾಮ ಎಲ್ಲೂ ಇಲ್ಲದಿದ್ದರೆ ಗಂಗಾ ನದಿ ನೀರಿಗೆ ತುಳಸಿ ದಳ ಹಾಕಿ ಕುಡಿದು ತೀರ್ಥದಷ್ಟೇ ಸಮಾನ. ಯಾಕೆ ಅಂದರೆ ಪರಮಾತ್ಮನ ಪಾದದಿಂದ ಬಂದವಳು. ಹಾಗಾಗಿ ಆ ಗಂಗೆಗೆ ಅಷ್ಟು ಮಹತ್ವ. ಅಂಥ ಗಂಗಾದೊಳಗೆ ನಾವು ಮುಳುಗಿದ್ರೆ ಪಾಪಗಳೆಲ್ಲವೂ ನಾಶ ಆಗ್ತದೆ, ಇದು ಜಗತ್ ಪ್ರಸಿದ್ಧಿ. ಹಾಗೆ ಅದೇ ನಾವು ಗಂಗಾ ಈಗ ಹೇಗಾಗಿದೆ, ಗಂಗಾ ಸ್ನಾನಕ್ಕೆ ಶಾಸ್ತ್ರ ಹೇಳ್ತದೆ, ಗಂಗಾ ಸ್ನಾನಕ್ಕಂತ ಹೋದರೆ ಗಂಗಾ ನದಿ ಕಾಣಿಸ್ತಂದ್ರೆ ಸ್ನಾನ ಮಾಡಬೇಕು. ಗಂಗಾ ನದಿ ಇಲ್ಲಿಂದ ಸ್ವಲ್ಪ ಕಾಲ್ನಡಿಗೆಯಲ್ಲಿದ್ದರೆ ನಾವೆಲ್ಲ ಆಟೋದಲ್ಲಿ ಬೈಕಲ್ಲಿ ಹೋಗ್ತೀವಿ, ಅದು ಪುಣ್ಯ ಇಲ್ಲ. ಗಂಗಾ ಸ್ನಾನಕ್ಕಂತ ನಾವು ನಡ್ಕೋತ ಹೋಗ್ಬೇಕಂತ. ನಡ್ಕೋತ ಹೋದರೆ ಒಂದೊಂದು ಹೆಜ್ಜೆಗೆ ಅಶ್ವಮೇಧ ಯಾಗಫಲ ಇದೆ. ಗಂಗಾ ಸ್ನಾನಕ್ಕೆ ನಾವೆಲ್ಲ ಏನು ಮಾಡ್ತೀವಿ, ಆಟೋದಾಗ ಹೋಗಿಬಿಡ್ತೀವಿ. ಆ ಪುಣ್ಯ ಗಳಿಸೋದು ಹೋಗಿಬಿಡ್ತೀವಿ. ಶಕ್ತಿ ಇತ್ತು ಅಂದರೆ ನಡ್ಕೋತ ಹೋಗಿ ಆ ಅನುಸಂಧಾನ ಇರಬೇಕು. ನಡಿಬೇಕಾದ್ರೆ ಅನುಸಂಧಾನ ಇರಬೇಕು. ನಾನು ಗಂಗಾ ಸ್ನಾನ ಮಾಡ್ತಾ ಇದ್ದೇನೆ, ಆ ಗಂಗಾ ಸ್ನಾನಕ್ಕೆ ಹೋಗಬೇಕಾದ್ರೆ ನನಗೆ ಈ ತರಹದ ಫಲ ಇದೆ, ಅಷ್ಟು ಪವಿತ್ರಳಾದ ಗಂಗಾ ಎಂಬ ಅನುಸಂಧಾನ ಇಟ್ಟುಕೊಂಡು ಮುಳುಗಿದ್ರೆ ಎಲ್ಲ ಪಾಪ ನಾಶ ಆಗ್ತದೆ. ಇವರಂದ್ರು, ನಾನು ನರಸ್ತುತಿ ಮಾಡಿ 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 ನನ್ನ ನಾಲಿಗೆ ಮೇಲೆ ಪಾಪದ ಸಮೂಹ ತುಂಬಿ ಕೂತಿದೆ, ಅದನ್ನು ನಾನು ನಾಶ ಮಾಡಬೇಕು. ಹೇಗೆ? ಗುರುರಾಜರ ಅಂತರ್ಯಾಮಿ ಪರಮಾತ್ಮನನ್ನು ಸ್ತೋತ್ರ ಮಾಡ್ತೇನೆ. ಆ ಸ್ತೋತ್ರವೆಂಬ ಗಂಗಾಜಲ, ಆ ಸ್ತೋತ್ರ ಇದೆ, ಅದು ಗಂಗಾಜಲ. ಆ ಸ್ತೋತ್ರವೆಂಬ ಪಾವನ ಗಂಗಾಜಲದಲ್ಲಿ ನನ್ನ ನಾಲಿಗೆಯನ್ನು ಮುಳುಗಿಸಿದಾಗ ಸ್ನಾನ ಮಾಡಿಸ್ತೇನೆ, ಆಗ ನನ್ನ ನಾಲಿಗೆ ಪವಿತ್ರವಾಗ್ತದೆ. ಎಂಥ ಅನುಸಂಧಾನ ಒಳ್ಳೆ. ಕವಿಗಳು ಅವರ ಹೇಗೆ ದೃಷ್ಟಾಂತಗಳು ಕೊಡ್ತಾ ಹೋಗ್ತಾರೆ ನೋಡಿ. ಇದು ನಮಗೆ ಯಾರಿಗೆ ಗೊತ್ತಾ? ನರಸ್ತುತಿ ಮಾಡೋದ್ರೊಳಗೆ ನಾವು ಮಗ್ನರಾಗಿರ್ತೇವೆ. ಅವರಿಂಥ ವಿದ್ವಾಂಸರು ಅವ್ರು ಹೇಳ್ತಾರೆ, ನರಸ್ತುತಿ ಮಾಡಿ ಪಾಪ ತುಂಬಿದೆ, ಗುರುರಾಜರ ಸ್ತೋತ್ರ, ಅವರ ಅಂತರ್ಯಾಮಿ ಪರಮಾತ್ಮ ಸ್ತೋತ್ರವನ್ನು ಮಾಡಿ ಆ ಸ್ತೋತ್ರವೆಂಬ ಪಾವನ ಗಂಗಾಜಲದಲ್ಲಿ ನನ್ನ ನಾಲಿಗೆಯನ್ನು ಮುಳುಗಿಸಿ ಸ್ನಾನ ಮಾಡಿಸಿ ನನ್ನ ನಾಲಿಗೆಯನ್ನು ಪವಿತ್ರಗೊಳಿಸ್ತೇನೆ, ಹಾಗೆ ನಾನು ಪವಿತ್ರ ಆಗ್ತೇನೆ ಎಂಬುದಾಗಿ ಅವರು ಹೇಳ್ತಾರೆ.
ಗಂಗಾಜಲ ಸ್ನಾನದಿಂದ ಪಾಪನಾಶವಾಗುವಂತೆ ಗುರುರಾಜರ ಅವರಂತರ್ಯಾಮಿಯಾದ ಪರಮಾತ್ಮನ ಸ್ತೋತ್ರದಿಂದ ಪಾಪನಾಶವಾಗ್ತದೆ ಎಂಬ ಕಥಾಸಾರವನ್ನು ಈ ಶ್ಲೋಕದಲ್ಲಿ ಹೇಳುತ್ತಾರೆ. ಹಾಗಾಗಿ ಈ ಮಹಾಕಾವ್ಯ ಗುರುರಾಜರ ಹೃದಯ ಕಮಲದಲ್ಲಿ ಇರತಕ್ಕಂತಹ ಭಗವಂತನ ಮಹಿಮೆಯೂ ಇದರೊಳಗೆ ಕೂಡಿದೆ ಎಂಬುದಾಗಿ ಎಲ್ಲರೂ ತಿಳಿದುಕೊಳ್ಳಿ ಅಂತ ಅವರು ತಿಳಿಸಿಕೊಡ್ತಾರೆ. ಹಾಗಾಗಿ ಯಾರಿಗೆ ಅಪ್ಯಚ್ಯುತೋ ಗುರುದ್ವಾರ ಪ್ರಸಾದ ಕೃತಹಂ ತ್ಯುತಿ ಎಂಬ ಪರಮಾತ್ಮನ ಮಾತಿದು. ಏನಂದರೆ, ನನ್ನ ಅನುಗ್ರಹ ಆಗಬೇಕು ಅಂತಾದರೆ ನಿಮಗೆ ನೇರ ನನ್ನ ಹತ್ರ ಬಂದರೆ ಆಗುವುದಿಲ್ಲ, ಗುರುಗಳ ದ್ವಾರ ನೀವು ಬಂದರೆ ನಾನು ಕೈಯಿಂದ ಎತ್ಕೊಳ್ತೇನೆ ಅಂತ ಹೇಳ್ತಾನೆ ಪರಮಾತ್ಮ. ಹಾಗಾಗಿ ಸೋತ್ತಮ ಗುರುಗಳನ್ನು ನಾವು ಆಶ್ರಯಿಸಬೇಕು, ಆಗ ನಮ್ಮ ಪಾಪಗಳೆಲ್ಲವೂ ನಾಶವಾಗ್ತದೆ ಎಂಬುದಾಗಿ ಈ ನಾರಾಯಣ ಪಂಡಿತಾಚಾರ್ಯರು ತಾವು ಅದ್ಭುತವಾಗಿ ನಾನು ಮಾಡಿದ ಪಾಪಗಳೆಲ್ಲವೂ ಈ ಗುರುಗಳ ಸ್ತೋತ್ರದಿಂದ ಹೋಗಲಿ ಎಂಬುದಾಗಿ ಹೇಳ್ತಾರೆ. ಹೇಳಿ ಈಗ ಅವರು ಒಳ್ಳೆಯ ದೊಡ್ಡ ವಿದ್ವಾಂಸರು, ಕವಿಗಳು, ದೊಡ್ಡ ಮಹಾಕಾವ್ಯವನ್ನು ರಚನೆ ಮಾಡ್ತಾ ಇದ್ದಾರೆ. ಎಲ್ಲ ಗುರುಗಳ ಸ್ಮರಣೆಯಾಯಿತು, ತಂದೆಯ ಸ್ಮರಣೆಯಾಯಿತು, ಅವರ ನಾಲಿಗೆಯಲ್ಲಿರುವ ಪಾಪಗಳನ್ನು ಕಳ್ಕೋತೀನಿ ಅಂತ ಮಾಡಿದ್ರು. ಈಗ ಇದು ಬಹಳ ವಿನಯದ ಮಾತಿದು. ಏನು ಹೇಳ್ತಾರೆ? ಕಲೆಯೇ ಕವನಂ ಕಿಂಚಿತು ಕವೀನಾಂ ಸಹವಾಸತಃ ಸಹಕಾರದ್ರು ಸಾನ್ನಿಧ್ಯಾತ್ ನಿಂಬದ್ರುರಿವ ಸೌರಭಂ. ನೋಡ್ರಿ ಎಷ್ಟು ಅದ್ಭುತ ಹೇಳ್ತಾರೆ. ಒಂದು ಮಾವಿನ ಗಿಡ ಇದೆ, ಒಳ್ಳೆ ಜಾತಿಯ ಮಾವಿನ ಗಿಡ. ಆ ಮಾವಿನ ಗಿಡ ಅದ್ಭುತವಾದ ಮಧುರವಾದ ಗಿಡ. ಅದು ಒಳ್ಳೆಯ ಮಾವಿನ ಗಿಡದ ಹತ್ರ ಹೋದ್ರೆ ಗಾಳಿ ಬಿಟ್ಟರೆ ಮಾವಿನ ಹಣ್ಣಿನ ವಾಸನೆ ಬರ್ತದೆ. ಅದು ನಾವೆಲ್ಲರೂ ಅನುಭವಿಸಿದ್ದೇವೆ. ಅದರ ಹತ್ತಿರದಲ್ಲೇ ಒಂದು ಬೇವಿನ ಗಿಡ ಇದೆ. ಆ ಬೇವಿನ ಗಿಡ ಗಾಳಿ ಬಿಟ್ಟರೆ ಏನು ನಮಗೆ ವಾಸನೆ ಬರ್ತದೆ ಅಂತ ಅದನ್ನು ಅನುಭವಿಸಿದ್ದೇವೆ. ಅದು ಬೇವಿನ ಗಿಡದ ಗಾಳಿ ಅದರ ಗಾಳಿ ಬಂತು ನಮ್ಮ ಮುಗಿ ಬಡಿತಂದ್ರೆ ಅಲ್ಲೇ ನಿಲ್ಲಂಗಿಲ್ಲ ನಾವು. ಯಾಕಂದ್ರೆ ಸ್ವಲ್ಪ ವಿಷಭರಿತ ಕೈ ಇರ್ತದೆ ಅದರ ಸುಗಂಧ, ಅದರ ವಾಸನೆ. ಪಕ್ಕದಲ್ಲಿ ಮಾವಿನ ಗಿಡ ಇದೆ, ಅದರ ಸುಗಂಧ ನಮಗೆ ಬರ್ತದೆ. ಆದರೆ ಬೇವಿನ ಗಿಡ ಮಾವಿನ ಗಿಡದ ಪಕ್ಕದಲ್ಲಿ ಇರೋದ್ರಿಂದ ಗಾಳಿ ಬೀಸ್ತು. ಗಾಳಿ ಬೀಸಿದಾಗ ಆ ಗಾಳಿ ಮಾವಿನ ಗಿಡಕ್ಕೆ ಬಡಿದು ಬೇವಿನ ಗಿಡಕ್ಕೆ ಬಡಿದು ಮುಂದೆ ಬಂತು. ಆಗೇನಾಯ್ತು, ಮಾವಿನ ಗಿಡದ ವಾಸನೆ ಜೊತೆಗೆ ನಮಗೆ ಮೂಗಿಗೆ ಬಡಿತು. ಆಗೇನಿಸ್ತದೆ, ಓ ಬೇವಿನ ಗಿಡ ವಾಸನೆ ಹೀಗಿರ್ತದೋ ಅಂತ ನಮಗೆ ಅನಿಸ್ತದೆ. ಯಾರಿಗೆ ಬೇವಿನ ಗಿಡದ ವಾಸನೆಯೇ ಗೊತ್ತಿಲ್ಲದವರಿಗೆ ಗೊತ್ತಾಯ್ತು ಅಂದರೆ, ಓ ಇದೇ ಸುಗಂಧದ ವಾಸನೆ ಈ ಬೇವಿನ ಗಿಡಕ್ಕೂ ಇದೆ ಅಂತ ನಮಗೆ ಅನಿಸ್ತದೆ, ಅದರಲ್ಲಿ ಬರ್ತದೆ. ಹಾಗೆ ಮಲಯಾಚಲ ಪರ್ವತ ಇದೆ. ಮಲಯಾಚಲ ಪರ್ವತ ಅಲ್ಲಿ ಸಾಕಷ್ಟು ಗಂಧದ ಗಿಡಗಳು. ಅಲ್ಲೆಲ್ಲ ಎಷ್ಟು ಗಂಧದ ಗಿಡಗಳು ಇರ್ತಿದ್ವು ಅಂದರೆ ಅಲ್ಲೆಲ್ಲ ಗಂಧದ ಗಿಡಗಳ ಕಟ್ಟಿಗೆಯಿಂದ ಅಡಿಗೆ ಮಾಡ್ತಿದ್ವು. ನಮಗೆ ದೇವರಿಗೆ ಗಂಧ ತಿಗ್ಲಿಕ್ಕೆ ಸಿಗೋಲ್ತಿಗೆ, ಗಂಧದ ಚಕ್ಕಿ. ಅಂತಹ ಗಂಧದ ವೃಕ್ಷಗಳು ಬಹಳಷ್ಟಿವೆ ಅಲ್ಲಿ. ಅವುಗಳ ಸಮೀಪದಲ್ಲೇ ಬೇವಿನ ಗಿಡವೂ ಇದೆ. ಆ ಬೇವಿನ ಮರದಲ್ಲಿ ಯಾವ ಸುವಾಸನೆ ಇಲ್ಲದಿದ್ದರೂ ಈ ಗಂಧದ ಮರಗಳ ಗಾಳಿಯ ಬೇವಿನ ಮರಕ್ಕೆ ತಾಗಿತು, ಆಗ ಸುಗಂಧಯುಕ್ತವಾಗಿ ನಮಗೆ ಕಾಣಿಸ್ತದೆ ಬೇವಿನ ಗಿಡದದು ವಾಸನೆ ಅಂತ. ಹಾಗೆ ಇವ್ರು ಹೇಳಿದರು, ನನ್ನಲ್ಲಿ ಕವಿತಾ ಗಂಧವಿಲ್ಲ ಅಂತ ಹೇಳ್ತಾರೆ. ನನಗೆ ಕವಿತೆ ಈ ಕಾವ್ಯ ರಚನೆ ಮಾಡ್ಲಿಕ್ಕೆ ನನ್ನಲ್ಲಿ ಯಾವ ಪಾಂಡಿತ್ಯವಿಲ್ಲ ಅಂತ ಹೇಳ್ತಾರೆ. ಮಧುರ ಹಾಗಾದ್ರೆ ನೀವು ಹೇಗೆ ರಚನೆ ಮಾಡ್ತಿದ್ರಿ? ಅದಕ್ಕೆ ಉದಾಹರಣೆ ಕೊಟ್ಟರು, ಮಾವಿನ ಗಿಡ, ಬೇವಿನ ಗಿಡ. ಅದಕ್ಕೆ ಇವ್ರು ಹೇಳಿದ್ರು, ಆದರೂ ನನ್ನಲ್ಲಿ ಕವಿತಾ ಕೌಶಲ್ಯವಿಲ್ಲ, ಕವಿತಾ ಮಧುರವಾದ ಕಾವ್ಯವನ್ನು ಕೂಡ ನಾನು ರಚನೆ ಮಾಡಲಿಕ್ಕೆ ಶಕ್ತನಲ್ಲ, ಅಷ್ಟು ಪಾಂಡಿತ್ಯ ನನ್ನಲ್ಲಿ ಇಲ್ಲ. ಆದರೆ ಕಲೆಯೇ ಕವನಂ ಕಿಂಚಿತ್ ಕವೀನಾಂ ಸಹವಾಸತಃ. ಎಷ್ಟು ನೋಡ್ರಿ ಅದ್ಭುತ ಅವರು. ಆದರೆ ನಾನು ಸ್ವಲ್ಪ ಕೆಲವ ಪ್ರಾಜ್ಞರಾದ ಕವಿಗಳ ಜೊತೆಗೆ ಒಡನಾಟವನ್ನು ಇಟ್ಟುಕೊಂಡಿದ್ದೇನೆ. ಪೂರ್ವ ಕವಿಗಳು ಯಾರು? ನಾರಾಯಣ ಪಂಡಿತಾಚಾರ್ಯರು ಸುಮಧ್ವಿಜ ರಚನೆ ಮಾಡಿದರು. ಆ ಪೂರ್ವ ಕವಿಗಳ ಕಾವ್ಯ ಪರಿಚಯದಿಂದ ಅದನ್ನು ನಾನು ಓದಿದ್ದೇನೆ. ಆ ಪಾರ ಪರಿಚಯದಿಂದ ಯಾವುದೋ ಒಂದು ರೀತಿಯ ಅತ್ಯುತ್ತಮವಲ್ಲದ, ನೋಡ್ರಿ ಅವರ ವಿನಯತ ನೋಡ್ರಿ, ಅತ್ಯುತ್ತಮವಲ್ಲದ ಕಾವ್ಯವನ್ನು ನಾನು ರಚನೆ ಮಾಡ್ತಾ ಇದ್ದೇನೆ ಎಂಬುದಾಗಿ ಅಹಂಕಾರ ಖಂಡನವನ್ನು ಮಾಡ್ಕೊಳ್ತಾರೆ.
ಇದರಿಂದ ಏನು ತಿಳಿತಿದೆ ನಮಗೆ? ಅವರು ಒಂದು ಮಾತು ಹೇಳಿದ್ರು. ಅವರು ವಸ್ತುತಃ ಇವರೇನು ಹೇಳ್ಕೊಂಡ್ರು, ಇಲ್ಲಿ ಅತ್ಯುತ್ತಮವಲ್ಲದ ಕಾವ್ಯವನ್ನು ರಚನೆ ಮಾಡ್ತಾ ಇದ್ದೇನೆ ಅಂತ ಹೇಳಿದರು. ವಸ್ತುತಸ್ತು ಇದು ಅತ್ಯುತ್ತಮವಾದ ಕಾವ್ಯ, ಆದರೆ ಒಳ್ಳೆಯ ಲಕ್ಷಣಗಳಿಂದ ಕೂಡಿದೆ. ಆದರೆ ಇವರು ವಿನಯದ ದ್ಯೋತಕ. ಇವರು, ನಾನು ಪಂಡಿತನಲ್ಲ, ನನಗೆ ಆ ಶಕ್ತಿ ಇಲ್ಲ, ಕೇವಲ ಗುರು ಅನುಗ್ರಹದಿಂದ ಮಾತ್ರ ರಚನೆ ಮಾಡ್ತಾ ಇದ್ದೇನೆ. ಆದರೂ ಕೆಲವ ಪ್ರಾಜ್ಞರ ಕವಿಗಳ ಜೊತೆಗೆ ಒಡನಾಟ ಇದೆ ನನಗೆ, ಹಾಗೆ ಸ್ವಲ್ಪ ಗೊತ್ತು ಅಂತ ಹೇಳ್ತಾರೆ. ಇದರಿಂದ ಏನು ಗೊತ್ತು ನಮಗೆ ಲೌಕಿಕ ಅಂದರೆ, ಸಂಘ ಬಹಳ ಮಹತ್ವದ್ದು ಅಂತ. ನಾವು ಯಾರೊಟ್ಟಿಗೆ ಇರ್ತೀವೋ ಆ ತರಹದ ನಮಗೆ ಬುದ್ಧಿ ಬರ್ತದೆ. ವಿಜಯರಾರ ಕವಚದ ರಂಗನೊಲಿಯರು ಭಕ್ತರ ಸಂಘ ದೊರೆಯದೆ. ನಾವು ಸಂಘ ಯಾರೊಟ್ಟಿಗೆ ಮಾಡ್ತೀವೋ ಅದೇ ತರಹದ ಭಾವನೆಗಳು ನಮ್ಮ ಬರ್ತದೆ. ಸಜ್ಜನರ ಸಂಘ ಮಾಡಿದರೆ ಏನಾಗ್ತದೆ, ಅವರೊಟ್ಟಿಗೆ ಸೇರಿ 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 ಅವನಿಗೂ ಸ್ವಲ್ಪ ಬುದ್ಧಿ ಬರ್ತದೆ. ನಾನು ಭಜನೆ ಮಾಡಬೇಕು, ನಾನು ಏಕಾದಶಿ ಉಪವಾಸ ಮಾಡಬೇಕು, ನಾನು ದೇವಸ್ಥಾನಕ್ಕೆ ಹೋಗಬೇಕು. ಯಾಕೆಂದರೆ ಮನೆಯೊಳಗೆ ತಂದೆ ತಾಯಿಗಳು ಆ ಥರ ಇದ್ದರೆ ಮಕ್ಕಳಿಗೆ ಆ ಬುದ್ಧಿ ಬರ್ತದೆ. ಯಾಕೆಂದರೆ ತಂದೆ ತಾಯಿಗಳು ಪೂಜೆ ಮಾಡಿದರೆ ಮುಂದೆ ಅವನು ಮಾಡ್ತಾನೆ, ತಂದೆ ತಾಯಿಗಳು ಮನೆಯೊಳಗೆ ಶ್ರಾದ್ದ ಮಾಡಿದರೆ ಮುಂದೆ ಅವನು ಮಾಡ್ತಾನೆ. ಯಾಕೆಂದರೆ ಹಿರಿಯರಿಂದ ಮಕ್ಕಳಿಗೆ ಸಂಘ ಅಲ್ಲ. ಅದಕ್ಕೆ ಯಜಮಾನನ ಅದಕ್ಕೆ ಹೇಳಿದ್ರು, ಗಂಡ ಮಾಡಿದ ಪುಣ್ಯ ಹೆಂಡತಿಗೆ ಸಮಪಾಲು, ಹೆಂಡತಿ ಮಾಡಿದ ಪುಣ್ಯ ಗಂಡನಿಗಿಲ್ಲ, ಗಂಡ ಮಾಡಿದ ಪಾಪ ಹೆಂಡತಿಯದಲ್ಲ, ಹೆಂಡತಿ ಮಾಡಿದ ಪಾಪ ಗಂಡನಿಗೆ. ಯಾಕೆ ಅಂದರೆ ಮನೆ ಯಜಮಾನವನು, ಮನೆ ಯಜಮಾನ ಮನೆಯೊಳಗೆ ಧಾರ್ಮಿಕ ಚಟುವಟಿಕೆಗಳು, ಧರ್ಮ ಯಾವುದು ಅಧರ್ಮ ಯಾವುದು ಇದೆಲ್ಲ ಅವನು ಸರಿಯಾಗಿ ತಿಳಿಸಿ ಹೇಳ್ತಿದ್ರೆ ಆಗ ಅವನಿಗೆಲ್ಲ ಪಾಪಗಳು ಬರುವುದಿಲ್ಲ. ಅದಕ್ಕೆ ಒಂದು ಸುಮ್ಮನೆ ವಿನೋದಕ್ಕೆ ಹೇಳ್ತಾರೆ ಒಂದು ಕತೆ. ಒಬ್ಬ ತಂದೆ ಹುಟ್ಟಿದಪ್ಪ ಮಗನಿಗೆ ಹೋಗಿ ಮಠಕ್ಕೆ ಹೋಗಿ ಒಂದು ಯಾವುದೋ ಸೇವೆ ಮಾಡಿಸುವ ಅಂತ ಅವನು 500 ರೂಪಾಯಿ ಕೊಟ್ಟಿದ್ದ. ಹೋದ, ಕೆಳಗೆ 500 ರೂಪಾಯಿ ಶ್ರಾದ್ದ ಇತ್ತು, ಬರಿಸಿ ಬಂದ. ಅಪ್ಪ ನಾಳೆ ಆಶ್ರಮ ತಾಲೂಕು ಸೋಟೆಲ್ಲ ಒಯ್ಬೇಕಂತ. ಎದಕ್ಕೋ ಅಲ್ಲ, ನೀ 500 ರೂಪಾಯಿ ಸೇವೆ ಕೊಟ್ಟಿದ್ದೆ, ಅದು ಬರೆಸೇನೆ. ಏನೋ ಚಟಕ ಶ್ರಾದ್ದ ಇತ್ತು. ಚಟಕ ಶ್ರಾದ್ದ ಅಂದ್ರೆ ಏನಂತ ಗೊತ್ತಿಲ್ಲ ಮಗನಿಗೆ. ಅವನು ಶ್ರಾದ್ದ ಬರಿಸಿ ಹೊತ್ತಿದ್ದ ಬುದ್ಧ ಶ್ರಾದ್ದ ಚೀಟಿ ಬರಿಸಿ ಬಂದ ಅವನು. ಯಾಕೆ ಅಂದರೆ ಮನೆಗೆ ಏನು ಸಂಸ್ಕಾರವೇ ಇಲ್ಲ ಅವನಿಗೆ. ಶ್ರಾದ್ದ ಅಂದ್ರೆ ಏನು ಗೊತ್ತಿಲ್ಲ, ಚಟಕ ಅಂದ್ರೆ ಏನು ಗೊತ್ತಿಲ್ಲ. ಇವೆಲ್ಲ ಮಕ್ಕಳಿಗೆ ಗೊತ್ತಾಗಬೇಕು ಅಂದರೆ ಯಜಮಾನನ ಜವಾಬ್ದಾರಿ ಹೆಚ್ಚಿಗೆ. ಅವನಿಗೆ ಗೊತ್ತಾಗಬೇಕು, ಅವನಿಗೂ ಗೊತ್ತಾಗಬೇಕಂದ್ರೆ ಅವನು ಸಂಘ ಸರಿಯಾಗಿ ಮಾಡಬೇಕು, ಜ್ಞಾನಗಳ ಸಂಘ ಮಾಡಬೇಕು, ಸಜ್ಜನರ ಸಂಘ ಮಾಡಬೇಕು, ಪ್ರಾಜ್ಞರ ಸಂಘ ಮಾಡಬೇಕು. ಅವಾಗ ಅವನಿಗೆ ಇದೆಲ್ಲ ಗೊತ್ತಾಗ್ತದೆ. ಪಿತೃಗಳಂದ್ರೇನು, ಶ್ರಾದ್ದ ಅಂದ್ರೇನು, ಮನೆ ಪೂಜೆ ಅಂದ್ರೇನು, ಧರ್ಮ ಅಂದ್ರೇನು, ಹಬ್ಬ ಅಂದ್ರೇನು, ಹರಿದಿನ ಅಂದ್ರೇನು, ಇವೆಲ್ಲ ಅವನಿಗೆ ಗೊತ್ತಾಗ್ತದೆ. ಹಾಗಾಗಿ ಇಲ್ಲಿ ಹೇಳ್ತಾರೆ, ಪ್ರಾಜ್ಞರ ಸಂಘ ಮಾಡಿದ್ದೇನೆ, ಹಾಗಾಗಿ ಸ್ವಲ್ಪ ನನಗೆ ಸ್ವಲ್ಪ ಗೊತ್ತು. ಇನ್ನು ಪೂರ್ವ ಕವಿಗಳಾಗಿರ್ತಕ್ಕಂತಹ ನಾರಾಯಣ ಪಂಡಿತಾಚಾರ್ಯ ಸುಮಧ್ವಜ ಕಾವ್ಯ ಅವೆಲ್ಲ ರಚನೆ ಮಾಡಿದ್ದಾರೆ, ಅದು ಸ್ವಲ್ಪ ಪರಿಚಯ ಇದೆ. ಹಾಗಾಗಿ ಸ್ವಲ್ಪ ನಾನು ಏನೋ ಬರಿತಾ ಇದ್ದೇನೆ, ಅದು ಗುರುಗಳ ಅನುಗ್ರಹದಿಂದ ಅಂತ ಅವರು ತಮ್ಮ ಅಹಂಕಾರ ಖಂಡನೆಯನ್ನು ಮಾಡಿದ್ದಾರೆ. ಇದು ಬಹಳ ಮತ್ತದು. ಇದು ಎಂಥ ವಿನಯ ವಿಚಾರ ಮಾಡ್ರಿ. ನಮಗೆ ಸುಮ್ಮನೆ ಎರಡಕ್ಷರ ಬಂತಂದ್ರೆ ನಾವು ಎದಿ ಸೆಟ್ಟಿದ್ರೆ ನಡೀತೇವೆ. ಇಂಥ ವಿದ್ವಾಂಸರು ಏನು ಸುದ್ದಿ, ರಾಯರಲ್ಲಿಯೇ ಅಧ್ಯಯನ ಮಾಡಿರ್ತಕ್ಕಂಥವರು ಅಂಥ ವಿದ್ವಾಂಸರು ಈ ಮಾತನಾಡ್ತಾರೆ ಅಂದರೆ ಅವರಲ್ಲಿ ಇರತಕ್ಕಂಥ ವಿನಯ ಅಂಥದ್ದು. ಅದಕ್ಕೆ ಹೇಳ್ತಾರೆ, ವಿದ್ಯಾ ವಿನಯೇನ ಶೋಭತೆ. ವಿದ್ಯೆ ಅವನಲ್ಲಿ ಇದೆ ಅಂದರೆ, ಅವನಲ್ಲಿ ವಿನಯ ಇತ್ತು ಅಂದರೆ ಅದು ಶೋಭ ಆಗ್ತದೆ. ಅವನಲ್ಲಿ ವಿನಯ ಇಲ್ಲ ಅಂದರೆ ಎಷ್ಟು ವಿದ್ಯೆ ಕಲಿತರು ವ್ಯರ್ಥ ಅಂತ ಒಂದು ಸುಭಾಷಿತ ಹೇಳ್ತದೆ. ಹಾಗಾಗಿ ಅವರು ತಮ್ಮ ಅಹಂಕಾರ ಖಂಡನೆಯನ್ನು ಮಾಡಿಕೊಂಡು ಮುಂದೆ ಹೇಳ್ತಾ ಹೋಗ್ತಾರೆ. ರಮಣೀಯಾಪಿ ಕವಿತಾ ನಹೃದ್ಯ ಯಜ್ಞ ಸತ್ಪರ ವಿಸರ್ಗ ಮುದರ ದುಷ್ಟ ಜಿಹ್ವಾಸಕ್ತೇವ ಶರ್ಕರ. ನಾವೆಲ್ಲರೂ ಕಾಣ್ತೀವಿ, ಏನಿದೆ, ರಸಗಳಿವೆ. ಹುಳಿ ಇದೆ, ಖಾರ ಇದೆ, ಉಪ್ಪಿದೆ, ಕಹಿ ಇದೆ, ಸಿಹಿ ಇದೆ, 6 ಥರದ ರಸಗಳಿವೆ. ಆ ರಸಗಳಲ್ಲಿ ಸ್ವಭಾವತಃ ಸಿಹಿ ಯಾವುದು? ಸಕ್ಕರೆ. ಹುಳಿನೂ ಒಂದು ರಸನೆ, ಒಂದು ಖಾರನೂ ಒಂದು ರಸನೆ. ಆದರೆ ಅದನ್ನು ನಾವು ತಿನ್ನಬೇಕಾದ್ರೆ ಅದ್ರ ಜೊತೆಗೆ ಯಾವುದೋ ಒಂದು ಸಹಕಾರ ಬೇಕು. ಬರೀ ಹುಳಿ ತಿನ್ಲಿಕ್ಕೆ, ಅತಿ ಹುಳಿ ಇತ್ತಂದ್ರೆ ಏನು ಮಾಡ್ತಾರೆ, ಸ್ವಲ್ಪ ಉಪ್ಪು ಹಾಕ್ತಾರೆ ಸ್ವಲ್ಪ ಕಡಿಮೆ ಆಗಲಿಕ್ಕೆ. ಖಾರ ಅತಿ ಖಾರ ಇತ್ತಂದ್ರೆ ಸ್ವಲ್ಪ ಉಪ್ಪು ಹಾಕ್ತಾರೆ ಸ್ವಲ್ಪ ಕಡಿಮೆ ಮಾಡಲಿಕ್ಕೆ, ರುಚಿ ಸ್ವಲ್ಪ ಬರಲಿಕ್ಕೆ. ಆದರೆ ಸಕ್ಕರೆ ಹಾಗಲ್ಲ. ಸ್ವಭಾವತಃ ಸ್ವಲ್ಪ ಬಾಯಿ ಹಾಕೊಂಡ್ಬಿಡ್ಬೋದು, ಅದು ಮಧುರ, ಅದು ಬಹಳ ರುಚಿ ಅದು ಸಕ್ಕರೆ ಬಾಯಿ ಹಾಕೊಳ್ಳಿಕ್ಕೆ. ಆದರೆ ಆ ಸಕ್ಕರೆಯೂ ಕೂಡ ಕೆಲವೊಮ್ಮೆ ನಾಲಿಗೆಗೆ ರುಚಿ ಬರಲ್ಲ. ಯಾವಾಗ ನಮಗೇನಾದರೂ ಜ್ವರ ಬಂತು, ಪಿತ್ತ ಇತ್ಯಾದಿಗಳು ಬಂತು ಅಂದರೆ ನಾಲಿಗೆ ರುಚಿ ಕೊಡಲ್ಲ, ಸಕ್ಕರೆಗೂ ರುಚಿ ಕೊಡಲ್ಲ.
ಅದು ಸ್ವಲ್ಪ ಕಹಿಯಾಗಿ ತೋರ್ತದೆ, ಯಾಕಂದ್ರೆ ದೇಹದಲ್ಲಿ ಅನಾರೋಗ್ಯ ಇದೆ. ಅದರಂತೆ ಇವರು ಹೇಳ್ತಾರೆ, ನನ್ನ ಕವಿತೆ ಅವ್ರು ಹೇಳ್ತಾರೆ ಶಬ್ದಾರ್ಥದಿಂದ ಕೂಡಿದೆ, ಅಲಂಕಾರದಿಂದ ಕೂಡಿದ್ದು, ವ್ಯಾಕರಣ ಸಂಸ್ಕಾರ ಭರಿತವಾಗಿದ್ದು, ಒಳ್ಳೆಯ ರಸಪೂರಿತವಾಗಿರತಕ್ಕಂಥದ್ದು ಕೂಡ ಯಾವುದು ಇವ್ರ ಕವಿತೆ. ಆದರೆ ವ್ಯಾಕರಣದಿಂದ ಕೂಡಿದೆ, ಒಳ್ಳೆಯ ರಸದಿಂದ ಕೂಡಿದೆ, ಕವಿತಾ ಶಬ್ದಾರ್ಥದಿಂದ ಕೂಡಿದೆ, ಒಳ್ಳೆಯ ಅಲಂಕಾರದಿಂದ ಕೂಡಿದೆ, ಎಲ್ಲ ಇದೆ. ಆದರೆ ನಿಸರ್ಗ ದುಷ್ಟ ಜಿಹ್ವಾ ರಮಣೀಯಾಪಿ ಕವಿತಾ ನಹೃತ್ಯ ಯದ್ಯ ಸತ್ಪರ, ಅಸತ್ಪರ ಅಂತ ಹೇಳ್ತಾರೆ. ಅಸತ್ಪರ ಅಂದ್ರೆ ಎಲ್ಲ ಅಲಂಕಾರ ಇದೆ, ಒಳ್ಳೆಯ ಕೇಳಲಿಕ್ಕೆ ರಚನೆ ಮಾಡಿದ್ದಾರೆ, ಯಾವ ದೋಷಗಳು ವ್ಯಾಕರಣ ದೋಷಗಳಿಲ್ಲ. ಆದರೆ ಆ ಕಾವ್ಯ ಒಳ್ಳೆಯ ನಾಯಕನನ್ನು ಹೊಗಳುತ್ತಿರಬೇಕು. ಇವು ಅಸತ್ಪರ ಅಂತ ಹೇಳ್ತಾರೆ. ದುರ್ಜನನಾದ ನಾಯಕನನ್ನು ಹೊಗಳುತ್ತಿದ್ರೆ ಯಾವುದು ಈ ಕವಿ, ಈ ಕಾವ್ಯ ದುರ್ಜನನಾದ ನಾಯಕನನ್ನು ಹೊಗಳುತ್ತಿದ್ರೆ ಅದು ಮನೋಹರವಾಗುವುದಿಲ್ಲ. ಇವರೇನು ಹೇಳ್ತಾರೆ ಅಂದ್ರೆ, ಪ್ರಕೃತ ನನ್ನ ಕಾವ್ಯ ಇಷ್ಟೆಲ್ಲ ಶೃಂಗಾರದಿಂದ ಕೂಡಿದೆ, ವ್ಯಾಕರಣದಿಂದ ಕೂಡಿದೆ, ಒಳ್ಳೆ ಕವಿತಾ ಕೌಶಲ್ಯದಿಂದ ಕೂಡಿದೆ. ಆದರೆ ನಾನು ಯಾರೋ ದುರ್ಜನನಾದ ನಾಯಕನನ್ನು ಕುರಿತು ಹೊಗಳ್ತಾ ಇಲ್ಲ. ಹಾಗೇನಾದರೂ ಯಾನೊಬ್ಬ ಕವಿ ಒಳ್ಳೆಯ ಸಂಸ್ಕೃತದಿಂದ ಕವಿತಾ ಕೌಶಲ್ಯದಿಂದ ಕೂಡಿರ್ತಕ್ಕಂಥ ಕಾವ್ಯ ರಚನೆ ಮಾಡಿ ಯಾರೋ ದುರ್ಜನನನ್ನು ದುಷ್ಟನನ್ನು ಹೊಗಳ್ತಾ ಇದ್ರೆ ಅದು ಕಾವ್ಯ ವ್ಯರ್ಥ ಅಂತ ಹೇಳ್ತಾರೆ. ಈಗ ಒಬ್ಬ ದುಷ್ಟ ಇರ್ತಾನೆ, ಅವ್ನು ನೋಡಿ ಬಂದು ನೀವು ಬಹಳ ದಾನಿಗಳು, ನೀವು ಒಳ್ಳೆ ದಾನಶೀಲಕರಣಗಳು, ಒಳ್ಳೆ ಜನರನ್ನು ನೋಡ್ತಿರೋ ಒಂದು ದುಷ್ಟ ದಿನ ಹೊಡಿತಿರ್ತಾನೆ ಮಂದಿನ ಕರೆಸಿ. ನೀವು ಎಷ್ಟು ಕಾರುಣ್ಯಪ್ಪ ಜನರಂದ್ರೆ ಅವನು ದುಷ್ಟ, ಅವನು ಹೊಗಳ್ತೀನಿ ಅಂದ್ರೆ ಅದು ಅಲ್ಲ, ಅದು ವ್ಯರ್ಥ ಅದು. ಹಾಗೆ ನನ್ನ ಕಾವ್ಯ ಆ ಥರದಲ್ಲ. ನಾನು ಹೊಗಳ್ತಾ ಇರೋದು ದೇವಸ್ವಭಾವರಾದ ಗುರುರಾಯರನ್ನ, ಅವರಂತರ್ಯಾಮಿ ಪರಮಾತ್ಮನನ್ನ ನಾನು ಹೊಗಳ್ತಾ ಇದ್ದೇನೆ, ಹೇಳ್ತಾ ಇದ್ದೀನಿ ಎಂಬುದನ್ನು ಹೇಳ್ತಾರೆ. ಒಟ್ಟಾರೆ ನನ್ನ ಕಾವ್ಯ ಅಂಥದ್ದಲ್ಲ ಎಂಬುದನ್ನು ತಿಳಿಸ್ತಾ ಇದ್ದಾರೆ. ಅದಾದ ಮೇಲೆ